ಆಶೀರ್ವಾದ ಮಾಡಿರಿ. ಇವತ್ತು ಫಸ್ಟ್ ಡೇ ನಿಮ್ಮ ಆಫೀಸಿಗೆ ನಾನು ಬರ್ತಾ ಇರೋದು, ಒಂದು ಕೆಲಸ ಅಂತ ಮಾಡ್ತಾ ಇರೋದೇ ಇವಾಗ ನಾನು. ಇದಕ್ಕೆ ಆಶೀರ್ವಾದ ಬೇಕು ನಿಮ್ದು. ಒಳ್ಳೇದಾಗ್ಲಿ ಹೇಳು ಮಗಳೇ. ಹೇಳವ, ಒಳ್ಳೇದಾಗಲಿಲ್ಲ. ಆಫೀಸಿಗೆ ಹೆಂಗೆ ಹೊಂಟಿಯಾ? ಹ್ಞೂ ಯಾಕೆ ಏನಾತ? ಅಲ್ಲ ಅವು ಎಂಥವ ಚೂಡಿದಾರ ಅದು ಏನೇನೋ ಇರ್ತಾವಲ್ಲವ, ಅದನ್ನ ಹಾಕೊಂಡು ಹೋಗಕ್ಕೆ ಬೇಡ. ಬೇಡಮ್ಮ, ನನಗೆ ಯಾಕೋ ಸೀರೆನೇ ಕಂಫರ್ಟಬಲ್ ಅನ್ನಿಸ್ತು. ಚೂಡಿದಾರನ ಹಾಕೊಂಡು ಹೋಗ್ತೀನಿ. ಆದರೆ ಇವತ್ತು ಫಸ್ಟ್ ಡೇ ಅಲ್ಲ, ಅದಕ್ಕೆ ಈ ಸ್ನಾನ ಮಾಡಿ ಪೂಜೆ ಮಾಡಿದೆ, ಇದೇ ಸೀರೆ ಉಟ್ಕೊಂಡೆ ಮಾಡಿದೆ. ಅದಕ್ಕೆ ಇದ್ರಾಗೆ ಹೋಗೋಣ ಆಫೀಸ್ಗೆ ಅಂದ್ಕೊಂಡು ಉಟ್ಕೊಂಡೆ. ಆಯ್ತು ಬಿಡವ, ನಿನಗೆ ಹೆಂಗೆ ಅನುಕೂಲಕ್ಕೆ ಹಂಗೆ ಮಾಡು. ಚೂಡಿದಾರ ಹಾಕೊಂಡು ಹೋಗಿ ಇನ್ನೂ ಜಾಸ್ತಿ ಅನುಕೂಲ ಅನಿಸ್ತತಿ ಏನು? ಹಾಂ ಹುಷಾರಿ. ಏನು ಸಂಜೆಗೆ ಬರ್ತಾ ಆತಂದ್ರೆ ಸಿದ್ದೋಡಜ್ಜನ ಮಠಕ್ಕೆ ಹೋಗಿ ಬರ್ರಿ. ಜಾತ್ರೆ ಹಣಕಾಯಿ ಮಾಡ್ಸಕ್ಕೆ ನಾವು ಹೋಗ್ಬೇಕಿತ್ತು, ಎಲ್ಲಿ ಗದ್ದಲಾಗ ಆಗೇ ಇಲ್ಲ. ಗದ್ದಲ ಅಂದ್ರೆ ಗದ್ದಲ ಜಗ್ಗೈತಿ. ನೀವಿಬ್ರು ಹೋಗಿ ಬರ್ರಿ. ಏನು ಒಂದು ಹಣಕಾಯಿ ಆತಂದ್ರೆ ಮಾಡಿಸಿ ಬಂದ್ಬಿಡ್ರಿ. ಹಾಂ ಆಯ್ತು. ಅಲ್ಲ ಯಾಕೆ ಆಫೀಸಿಂದ ಬಂದ ಕಿವು ಸಾಕಾಗ್ತತಿ, ಎಲ್ಲೂ ಪಾಳೆ ಹಚ್ಚೋದಂದ್ರೆ ಬೇಡ. ಹಿಂಗೆ ಮಾಡೋನು, ನಾಳೆ ಸಂಜೆಗೆ ಏನು ಮಾಡೋನು, ಸ್ವಲ್ಪ ಆಫೀಸಿಂದ ದೌಡ್ ಬರ್ತೀವಿ ನಾವು 3 ಮಂದಿ. ನೀವು ತಯಾರಾಗಿರ್ರಿ ಇಬ್ರು. ಇವತ್ತಾಕಿನೂ ಎಕ್ಸಾಮ್ ಬರೆಯಕ್ಕೆ ಬೇರೆ ಹೋಗ್ಯಾಳಂತಿ, ಲಾಸ್ಟ್ ಡೇ. ನಾಳೆ ಹೆಂಗಿದ್ರು ಹಾಕಿದ್ದು ಎಕ್ಸಾಮ್ ಇರಂಗಿಲ್ಲಲ್ಲ ಅಶ್ವಿನಿ ನಾನು ನೀನು ಅಷ್ಟರು ಸೇರಿ ಮಠಕ್ಕೆ ಹೋಗಿ ಆರಾಮಲ್ಲೆಲ್ಲ ಚಕ್ರಗಾಣ ಆಡಿ ನನಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸ್ತದೆ. ನಾನು ಇವತ್ತು ಸಣ್ಣ ಹುಡುಗನ ಗತೆ ಜಾತ್ರೆ ಒಳಗೆ ಅಡ್ಡಾಡ್ಬಿಡ್ತೇನೆ. ನೀವು ಚಕ್ರಗಾಣ ಆಡ್ತೀರಿ? ಅಯ್ಯೋ, ನಾವು ಸಣ್ಣವ್ರಿದ್ದಾಗ ಮಠದಾಗ ಪ್ರಸಾದ ಏನು ಕೊಡ್ತಿದ್ರಲ್ಲವಾ, ಅದನ್ನ ತಂದ ತಿಂದೇವಿ. ಆಮೇಲೆ ಏನ್ ಬಜ್ಜಿ ಮಿರ್ಚಿ ಅಂಗಡಿಗಳು ಇರ್ತಿದ್ವಲ್ಲ, ಈ ಬಜ್ಜಿ ಮಿರ್ಚಿ ಅಂಗಡಿಗಳು ಎಲ್ಲ ಏನ್ ವ್ಯಾಪಾರ ಹಾಕಿದ್ವು ನೋಡಿ, ಲಾಸ್ಟಿಗೆ ಆ ಬಜ್ಜಿ ಕರ್ದ್ ಹಾಕಿ ತಾಟ್ನ ಪುಡಿ ಉದುರ್ತಿರ್ತಲ್ಲ, ಅದನ್ನೊಂದು ಹಾಳಿ ತಗೊಂಡು ಎಲ್ಲಾರ ಅಂಗಡಿಯಾಗೂ ಹಾಳ್ಯಾಗ ಪುಡಿ ಹಾಕಣ ಅಂತೇಳಿ ಕೇಳ್ತಿದ್ವಿ. ಪಾಪ ಪುಡಿ ಹಾಕ್ತಿದ್ರು ಅವ್ರು. ಕೆಲವೊಬ್ರು ಒಂದೆರಡು ಬಜ್ಜಿನೂ ಒಗಿತಿದ್ರು, ಒಬ್ಬೊಬ್ರು ಒಂದು ಮಿರ್ಚಿನೂ ಹಾಕ್ತಿದ್ರು. ಹಿಂಗ್ ಮಾಡಿ ಮನೆಗೆ ತಂದು ತಿನ್ನೋದು ಅವು ನೀಡಾಗಿ. ಅವು ಪುಡಿ ಉದುರಿದ ಪುಡಿ ಮಾರಿ ಉಳಿದಿದ್ ಪುಡಿನ ಜಗ್ ಬರ್ತಿತ್ತು, ಕೊಡ್ತಿದ್ರು. ಆಮೇಲೆ ತೊಟ್ಲ ಆಡ್ಸೋರ್ಗೆ ಅದು ಹಿಂಗೆ ಮಕ್ಳದ್ ಹಿಂಗೆ ತಿರ್ಗ್ಸೋದಿರ್ತತ್ ನೋಡಿ ಕೈಲಿ, ಅದನ್ನ ಅವ್ರಿಗೆ ಒಂಚೂರು ಆಸರ ಆದ್ವಿ ಅಂದ್ರೆ ನಮ್ಮನ್ನು ಒಂದು ರೌಂಡ್ ಆಡ್ಸೋರು. ಅವಾಗ ಸುಮಾರು ಒಂದು 15 ರೂಪಾಯಿನೂ ಎಷ್ಟೋ ಇತ್ತವ, ಏನೋ ನೆನಪಿಲ್ಲ ನಂಗೆ. ಅದು ಒಂದು ಲೈಟ್ ಬರ್ತಿತ್ತು, ಒಂದು ಹಿಂಗೆ ಲೇಸರ್ ಲೈಟನ್ನು ಏನೋ ಅಂತಾರ ಅದಕ್ಕೆ. ಆ ಲೈಟ್ ತಗೋಬೇಕಾದ್ರೆ ನಾನು ಎಷ್ಟು ದಿನ ಹತ್ತೇನಿ, ಆ ಲೈಟ್ ತಗೊಳಕ ಎಷ್ಟು ರೊಕ್ಕ ಜೋಡ್ಸೇನಿ, ಅದನ್ನ ಎಷ್ಟು ಕಷ್ಟಪಟ್ಟೇನಿ ಅನ್ನೋದು ನನಗೆ ಮಾತ್ರ ಗೊತ್ತು. ಮಠದಾಗ ಸೇವಾ ಮಾಡಿ ಬರ್ತಿದ್ದೆ, ಅಲ್ಲಿ 1 ರೂಪಾಯಿ 4 ಅಣೆ 8 ಅಣೆ ಕೊಡೋರು, ಅದನ್ನ ತಗೊಂಡ್ ಬರ್ತಿದ್ದೆ. ಒಟ್ಟು ಒಂದಲ್ಲ ಎರಡಲ್ಲ ಎಲ್ಲಾ ತರನು ಕೆಲಸ ಮಾಡೇನಿ ನೋಡುವ. ಹಿಂಗ್ ಮಾಡಿ ಅವ್ನ ಒಟ್ಟು ಅದೊಂದು ಇದು ತಗೊಳಕ ಅಷ್ಟು ಖುಷಿ ನನಗೆ. ಆಮೇಲೆ ಈಗಿನ ಮಕ್ಳು ಮಾತೆತ್ತಿದ್ರೆ 100 500 ಅಂತಾರ. ಆಮೇಲೆ ಕಾರ್ನಾಗ ಓಡಾಡ್ತಾರ, ಬೈಕ್ನಾಗ ಅಡ್ಡಾಡ್ತಾರ. ಅವು ಒಂದ್ ನೆಲ ಬಿಟ್ಟು ಮ್ಯಾಕೆ ಇದ್ರಂಗಿಲ್ಲ, ಅವ ಗಾಡಿ ಕೊಡ್ಸ್ ಅಪ್ಪ ಗಾಡಿ ಕೊಡ್ಸ್ ಅಂತಾರ. ನಾವು ಒಂದೊಂದು ಇದಕ್ಕಷ್ಟು ಕಷ್ಟಪಟ್ಟೇವಿ. ಒಂದು ಹೊಸ ಅಂಗಿ ತಗೊಂಬಂದ್ರ ಎಷ್ಟು ಹಬ್ಬ ಬರ್ತಾವಲ್ಲ ಆ ವರ್ಷದಾಗ, ಅಷ್ಟು ಹಬ್ಬನೂ ಮಾಡ್ತಿದ್ವಿ. ಈಗಿನ ಮಕ್ಕಳಿಗೆ ಒಂದ್ ಹಬ್ಬಕ್ಕೆ 10 ಅಂಗಿ ತಗೊಂಬರ್ತಾರ. ಅವಕ್ಕ ಹೊಸ ಬಟ್ಟಿ ಕಿಮ್ಮತ್ತ ಇಲ್ಲ, ಅವಕ್ಕೇನೋ ಖುಷಿ ಅನ್ಸಂಗೇ ಇಲ್ಲ, ಯಾವುದಕ್ಕೂ ಖುಷಿ ಇಲ್ಲ. ಯಾಕೆ ಹೇಳ, ಎಲ್ಲ ಸಲೀಸಾಗಿ ಸಿಕ್ತತಲ್ಲ, ಅದಕ್ಕೆ ಯಾವುದಕ್ಕೂ ಖುಷಿಯಾಗಿಲ್ಲ. ಇದು ಬಿಟ್ಟು ಇನ್ನೊಂದ್ ಬೇಕು, ಇದು ಬಿಟ್ಟು ಇನ್ನೊಂದ್ ಬೇಕಂತಾರ. ನಮಗೊಂದು ಮಂದಿ ಮನಿಗೆ ಟಿವಿ ನೋಡಕ್ ಹೋದ್ರೆ ಎಬ್ಸ್ ಕಳಿಸ್ತಿದ್ರು. ಬ್ಲಾಕ್ ಅಂಡ್ ವೈಟ್ ನಮ್ಮ ಮನಿಗೆ ಟಿವಿ ತಂದಾಗ ನನ್ನಷ್ಟು ಖುಷಿ ಪಟ್ಟಿದ್ದು ಯಾರು ಇರಕ್ಕಿಲ್ಲ ಕಾಂತತಿ, ಅಷ್ಟು ಖುಷಿ ಪಟ್ಟಿದ್ದೆ. ಈಗ ನೋಡ್ ನಮ್ಮ ಮನಿ ಒಳಗೆ ಎಂತ ಟಿವಿ ಬಿದ್ದತಿ. ನಮ್ಮ ಅಶ್ವಿನಿ, ನಮ್ಮ ಅರವಿಂದ, ನಮ್ಮನು ಅಷ್ಟೇನ್ ಇಷ್ಟಪಟ್ಟು ನೋಡ್ತಿದ್ದಿಲ್ಲ. ಅಷ್ಟೇ ಗೊಂಬಿ ಗಿಂಬಿ ಏನಾರು ನೋಡ್ತಿದ್ರು, ಖುಷಿ ಅನ್ನೋದು ಇರ್ತಿದ್ದಿಲ್ಲ. ಹಂಗ ಸಲೀಸಾಗಿ ಸಿಗುವ ವಸ್ತು ಬೆಲೆ ಯಾವುದು ಗೊತ್ತಾಗಲ್ಲ. ನಿಜವಾಗ್ಲೂ ಅದು ಕರೆ ಬಿಡ್ರಿ. ನಾನೇ ಸಣ್ಣಗಿದ್ದಾಗ ಟಿವಿ ನೋಡಕ್ ಹೋಗಿದ್ದೆ ಇನ್ನೊಬ್ರ ಮನೆಗೆ. ಅಲ್ಲ ಈಗೀಗ ನಮ್ಮ ಮನೆ ಒಳಗೆ ಟಿವಿ ಬಂದಿದ್ದೆ. ಭಾಳ ನಾನು SLC ಏನೋ ಇದ್ದೆ ಅವಾಗ ತಗೊಂಬಂದಾರ್ರಿ ಮಾವಾರ. ನಮ್ದು ಸ್ವಲ್ಪ ಬಡತನ ಅಲ್ರಿ ಭಾಳ, ಹಂಗಾಗಿ ನಾವು ಯಾವುದು ಅದು ಬೇಕು ಇದು ಬೇಕಂತ ಕೇಳ್ತಿದ್ದಿಲ್ಲ. ಸರಿ ಬಾ ಹೋಗು, ನಿನ್ ಗಂಡ ತಯಾರಾಗಿ ನಾನು ನೋಡು, ಪಟ್ನ ಕರ್ಕೊಂಬ ಅವ್ನು. ಹ್ಞೂ ರೀ ಮಾವಾರ. ರೀ ಏನಪ್ಪ, ನಮ್ಮ ಪಾರ್ವತಿ ಒಂದು ಒಳ್ಳೆ ಹುಡುಗಿ ಸಿಕ್ಲಿ ಬಿಡ ನಮ್ಮ ಮನೆಗೆ ಸೊಸೆಯಾಗಿ. ಅನುಸರಿಸ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಎಲ್ಲದನ್ನು ಅರ್ಥ ಮಾಡ್ಕೊಂಡು ಭಾಳ ಸೂಕ್ಷ್ಮವಾಗಿ ನಯ ವಿನಯದಿಂದ ಎಷ್ಟು ಚಂದ ಮಾತಾಡ್ತಾಳಲ್ಲ ರೀ. ಇವ ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾವ ಹುಡುಗಿನ ಲವ್ ಮಾಡಿ ತರ್ತಾನ ಅಂತ ಮಾಡಿದ್ದೆ ನಾನು. ಪುಣ್ಯಕ್ಕೆ ಯಾವುದು ಅಂತ ಕೆಲಸ ಮಾಡಿಲ್ಲ. ನನ್ನ ಮಗಳು ಒಬ್ಬಕ್ಕೆ ನೋಡ್ರಿ, ಬಡವ್ರ ಮನೆ ಸೇರ್ಬಿಟ್ಲು ಪಾಪ. ಅಲ್ಲಿ ಏನಾಯ್ತು ಬಿಟ್ಟಾಯ್ತು, ಅದೇ ಒಂದೇ ಬೇಜಾರು. ಪಾರ್ವತಿ, ಈ ಮಾತು ಮಾತ್ರ ವಾಪಸ್ ತಗೊಂಡ್ಬಿಡ. ಬಡವರು ಅಂತ ಯಾಕಂತಿ? ಯಾರು ಬಡವ್ರು ಅಂತ ತಿಳ್ಕೊಂಡಿ? ಹಣ ಇಲ್ದೇ ಇರೋನಲ್ಲ. ಹಣ ಇದ್ದು ನೆಮ್ಮದಿ ಇಲ್ಲ, ಪ್ರೀತಿ ಇಲ್ಲ ಅಂದ್ರೆ ಅವ ನಿಜವಾದ ಬಡವ. ಅವ್ರ ಮನಿ ಒಳಗ ಪ್ರೀತಿ ಐತಿಲಿ, ನೆಮ್ಮದಿ ಐತಿ. ಬಡವ ಯಾಕಕ್ಕನವ? ನಮ್ಮ ಅನುನ ಭಾಳ ಇಷ್ಟಪಡ್ತಾನ, ಪ್ರೀತಿಯಿಂದ ನೋಡ್ಕೊಂತಾನ, ಎಷ್ಟು ಖುಷಿಯಾಗಿ ಅದಾರ ಅವ್ರಿಬ್ರು ಗಂಡ ಇಂತಿ. ಅದಕ್ಕೆ ಬಡತನ ಅಂತ ಯಾಕಂತಿ? ಆರಾಮ್ ನಮಗಿಂತ ಶ್ರೀಮಂತರ ಅಂತಾನ ನೀನು. ಏನ ಅದೆಲ್ಲ ಇನ್ನೊಂದ್ಸಲ ಯೋಚನೆ ಮಾಡಕ್ ಹೋಗ್ಬೇಡ. ಹಂಗಲ್ ಬಿಡ್ರಿ, ಅವ್ರವ್ವ ಮೊನ್ನೆ ಆ ಹುಡುಗಿನ ಓಡಿ ಮದಿ ಮಾಡ್ಕೊಂಡತಂತ. ಪಾರ್ವತಿ ಅಂದ್ಲ, ಆ ಹುಡುಗಿನ ಓಡಾಗಿ ಮಾಡ್ಕೊಂಡತಂತ. ಅದ ಹುಡುಗಿ ಅದು ಏನು ಒಣಾರಾಡಿ ಏನು ಯಾರಿಗೆ ಗೊತ್ತು, ನಮ್ಮನು ಮ್ಯಾಚ್ ಚೀರಾಡಕತ್ತಾಳಂತ.
ಗೊತ್ತನ ಅನು ನಿನ್ನೆ ಫೋನ್ ಹಚ್ಚಿದಾಗ ಬೇಜಾರು ಮಾಡ್ಕೊಂಡಿದ್ಲಿ ಯಾಕೋ. ಅಲ್ಲ ಇದು ಯಾಕೆ ಸರಿ ಅನ್ನೋ ತಮ್ಮ ಮಗಳು ಮಾಡಿದ್ದಕ್ಕೆ ನನ್ನ ಮಗಳ ಮ್ಯಾಗ ಚೀರಾಡಿದ್ರೆ ಐ ನಿನಗೆ ಚಲೋ ಆತ್ ತಗೋ, ನಾದ್ ನಿಲ್ಲದ್ದು ಮನ್ಯಾಗ, ನಾದ್ ನಿದ್ಲಂದ್ರೆ ನಿಂಗೆ ಬೇಷಕ್ಕಿದ್ದಿಲ್ಲ ಅದಕ್ಕೆ ಓಡೋಗಿದ್ದೆ ಬೇಷಾಗೈತಿ ಅಂತೇಳಿ ಓದಾಕತ್ತಾಳಂತ ಗೊತ್ತನ. ಅವ್ರ ಮಗಳು ಓಡೋದ್ರೆ ನಮ್ಮ ಮಗಳಿಗೆ ಯಾಕೆ ಬೈಬೇಕು? ತಿಂದಿದ್ದು ಹೆಚ್ಚಾಗೈತಲ್ಲ ಅದಕ್ಕೆ. ಅವ ಆದಿತ್ಯ ನನ್ನ ತಂಗಿನ ಅಲ್ಲ ನೀನು, ಇನ್ಮ್ಯಾಗ ನಿನಗೆ ನನಗೆ ಸಂಬಂಧನೇ ಇಲ್ಲ, ನಿನ್ನ ಸವಾಸನ ಬೇಡ ನನಗೆ, ಋಣನ ಹರಿತಿ ಇವತ್ತಿಗೆ ನನಗೆ ನಿನಗೆ ಅಂತೇಳಿ ಒದರಾಡಿದ್ರ. ಅದಕ್ಕೆ ನೀನೇ ಹೇಳ್ಕೊಟ್ಟಿ ನಿನ್ನ ಗಂಡಗೆ, ಅಂದಲ್ಲೇ ನನ್ನ ಮಗಳು ಸತ್ತಾಳಂತೆ ಬಿಟ್ಟ ಅವ, ಇಲ್ಲ ನಮ್ಮ ತಂಗಿ ಕರ್ಕೊಂಬರ್ತಿದ್ದ ಅವ ಅಂತೇಳಿ ಜಗಳ. ಹೋಗ್ಲಿ ಬಿಡು. ಈಗ ಈಗ ನಾವು ಪದೇ 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 ಅವ್ರ ಸಂಸಾರದಾಗ ನಾವು ತಲೆ ಹಾಕೋದು ಸರಿಯಲ್ಲ. ಆದಿತ್ಯ ಅದಾನಿಲ್ಲಲ್ಲೇ, ಅವ ಏನು ಮಾತಾಡಿದ್ನ ಅದು ಮುಖ್ಯ. ಅವ ಅವ್ರ ಅವನ್ ಸಪೋರ್ಟ್ ಅಂತೂ ಮಾಡಿರಲ್ಲ. ಅವಂಗ ಸತ್ಯ ಯಾವುದು, ಸುಳ್ಳು ಯಾವುದು, ಸರಿ ಯಾವುದು, ತಪ್ಪು ಯಾವುದು ಎಲ್ಲ ಗೊತ್ತಿರ್ತೈತಿ. ಅಂದಮೇಲೆ ನೀನು ಯಾಕೆ ಟೆನ್ಷನ್ ತಗೊಂತಿ? ಅನು ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಇಷ್ಟೇ ಹೇಳಕ್ಕಿಗೆ, ನಿನ್ನ ಗಂಡ ಹೆಂಗದಾನಲ್ಲ ಅದ್ರ ತಕ್ಕ ನೀ ಇರು, ತಲೆ ಕೆಡಿಸ್ಕೋಬೇಡ. ಯಾರು ಏನಂದ್ರು ನೀ ಕೇಳಿಸ್ಕೊಳಕ್ ಹೋಗ್ಬೇಡ, ತಲೆನೂ ಕೆಡಿಸ್ಕೋಬೇಡ. ನಿನ್ನ ಗಂಡ ನಿನ್ನ ಪರ ಇದ್ರೆ ಅಷ್ಟೇ ಸಾಕು ಅಂತ ಹೇಳು. ಏನ ಅಲ್ಲ, ನಮ್ಮ ಮನಿ ಒಳಗೆ ನಮ್ಮ ಅಕ್ಕ ಎಷ್ಟೆಲ್ಲ ನಿನಗೆ ಮಾತಾಡ್ತಿದ್ಲು, ಆದ್ರೆ ನಾನು ನಿನ್ನ ಯಾವ ಥರ ಬಿಟ್ಕೊಟ್ಟಿನ, ನೀನೆಷ್ಟು ಪ್ರೀತಿಯಿಂದ ನೋಡ್ಕೊಂಡೇನಿ. ಅವಾಗ ನೀನು ಏನಂತಿದ್ದಿ? ನೀವು ಒಬ್ರು ಇದ್ರ ಸಾಕ್ರಿ ನಂಗೆ ಜಗತ್ತೇ ಗೆಲ್ತೀನಿ ಅಂತಿದ್ದಿಲ್ಲ. ಹಂಗೆ ಪ್ರತಿಯೊಂದು ಹೆಂಡತಿಗೂ ತನ್ನ ಗಂಡನೇ ಆಸರಿಯಾಗಿರ್ಬೇಕು. ಅಂದ್ರೆ ಆ ಹೆಣ್ಣು ಗಂಡನ ಮನೆಯಲ್ಲಿ ಎಂಥ ಕಷ್ಟ ಬಂದ್ರು ಎದುರಿಸ್ತಾಳ. ಅದು ಕರೆ ಅನ್ರಿ ರೀ. ಅವ್ರನ್ನ ಇವ್ರನ್ನ ಇಬ್ಬರನ್ನು ಯಾವ್ದಾರ ಹನಿಮಲ್ಲಿಗೆ ಕಳಿಸ್ಬೇಕ್ರಿ, ಹೋಗಿ ಬರ್ಲಿ ಹನಿಮಲ್ಲಿಗೆ. ಹನಿ ಮಲ್ಲಲೇ ಹನಿಮೂನ್. ನನ್ಗೇನ್ ಗೊತ್ತು, ನಾ ಏನ್ ಹೋಗಿದ್ರ ಮಾಡಿದ್ರ ಗೊತ್ತಿರ್ತದನ್ನ, ಹೋಗೇನೇ ಬಿಟ್ಟೇನಿ ಹನಿಮಲ್ಲಿಗೆ. ಈಗೇನತ್ತ ಅವ್ರನ್ನು ಕಳ್ಸುನು, ನಾವು ಹೋಗುನು, ಬರ್ತೀನ ಹೋಗುನು. ಸುಮ್ನಿರಿ, ಮನಿಗ್ ಸಸಿ ಬಂದಾಳ ಹನಿಮಲ್ಲಿಗೆ ಹೋಗೋದಂತ, ಹನಿಮಲ್ಲಿಗೆ ನಕ್ಕಾರ ಮಂದಿ ಸುಮ್ನಿರಿ. ಮತ್ತೆ ನಾವೆಂದು ಹೋಗೇ ಇಲ್ಲ ಅಂದೆಲ್ಲ, ಅವಾಗಂತೂ ಆಗ್ಲಿಲ್ಲ. ಅದಕ್ಕೆ ಈಗಾರ ಹೋಗೋಣ ಅಂತ ಅವ್ರನ್ನ ಒಂದ್ ಕಡೆ ಕಳ್ಸುನ, ಇಬ್ರು ಜೋಡಿನ, ಅವ್ ಜೋಡಿ ಈ ಜೋಡಿನ, ನಾವಿಬ್ರು ಒಂದ್ ಕಡೆ ಹೋಗುನ. ಸುಮ್ನಿರಿ, ಹೋಗ್ರಿ ಆ ವಿಷಯ ಹೇಳೋಗ್ರಿ, ಅವ್ರಿಗೂ ಖುಷಿ ಆಕತಿ. ಆಯ್ತು, ಹಂಗ ಒಂದ್ ಸ್ವಲ್ಪ ಏನೋ ಮಾತಾಡೋದಿತ್ತ, ಹೋಗ್ಬರ್ತಂತೇಳಿ. ರೆಡಿ. ಈ ಕರೆ ಚಸ್ಮಾ ಹಾಕೋಬೇಡ್ರಿ, ಒಂಥರ ಕಳ್ಕಣಕ್ ಅಂತೀರಪ್ಪ. ಈ ಚಸ್ಮಾಕ್ಕೆ ಎಷ್ಟು ಜನ ಫಿದಾಗ್ಯಾರ ನಿಂಗೇನು ಗೊತ್ತೈತಿ? ಸುಮ್ಕಿರು, ಚೆನ್ನಾಗೈತಿ. ಹೌದು, ನೀ ಯಾಕೆ ಬರಲ್ಲ ಆಫೀಸ್ಗೆ? ರೆಡಿ ಆಗಿನಲ್ರಿ, ಬ್ಯಾಗ್ ಒಂದು ತಗೊಂಡ್ರೆ ಆತ. ಏನ ಹಿಂಗ ರೆಡಿಯಾಗಿ? ಬೇಡ ಅಲ್ಲ, ನೀನು ಅರ್ಶನ ಕುಂಕುಮ ತೊಗೊಳಕ್ ಹೊಂಟಿಯನ? ಚಂದಾಗಿ ಆಫೀಸಿಗೆ ಹೋಗೋದಂದ್ರೆ ಹೆಂಗೆ? ನೀಟಾಗಿ ಚೂಡಿದಾರ್ ಹಾಕೋ, ಇಲ್ಲ ಪ್ಯಾಂಟು ಶರ್ಟೇ ಹಾಕೋ. ಅಲ್ಲ ಅದಕ್ಕೇನಾಗೋದೈತಿ, ಕೋಟ್ ಹಾಕೊಂಡು ಮೇಲೆ ಒಂಥರ ಪ್ರೊಫೆಷನಲ್ ಆಗಿ ಚೆನ್ನಾಗಿ ಕಾಣಿಸ್ತೈತಿ. ಅಲ್ರಿಪ್ಪ, ನಂಗದೆಲ್ಲ ಸೆಟ್ ಆಗಲ್ಲ. ನಾ ಮೊದಲು ಹಾಕೊಂಡಿಲ್ಲ, ಈಗ ಹಾಕೋಲಿ. ಚೂಡಿದಾರ್ ಬೇಕಾದ್ರೆ ಹಾಕೋತೀನಿ, ಅದು ಇವಾಗ ರೆಡಿ ಆಗೇನಲ್ಲ ಮತ್ತೆ ಯಾಕ ಅಂತ. ಬೇಡ ಚೂಡಿದಾರ್ ಹಾಕೋ. ಹೌದಾ, ಸರಿ, ನೀವು ಹೋಗ್ರಿ, ಹಾಕೋತೀನಿ. ಐ, ನಾನು ನಿನ್ನ ಗಂಡಲ್ಲನ, ಚೂಡಿದಾರ್ ಹಾಕೊಳಕ್ ನಾವು ಹೊರಗೆ ಹೋಗ್ಬೇಕಾ? ಆಹಾ, ಈಗ ಗೊತ್ತಾತ್ ನನ್ಗೆ ಯಾಕೆ ಸೀರೆ ಇಟ್ಕೊಂಬರ್ಬೇಡ ಅನ್ನಕತಿ ಅಂತೇಳಿ. ಚೂಡಿದಾರ್ ಹಾಕೋಲಿ ಅಂತೇಳಿ ಬೇಕಾಗಿಲ್ಲ, ನಾನು ಸೀರೆ ಒಳಗೆ ಬರ್ತೀನಿ. ಅದಕ್ಕೆ ಅಂದಿದ್ದೆ, ಚಸ್ಮಾಕ್ಕೂ ನಿಮಗೂ ಸರಿಯಾಗೈತಿ, ಕಳ್ಳನ ನೀವು. ಹೋಲ್ ಬಿಡ ಮರ, ಸೀರೆನೇ ಹಾಕೋ, ನನಗೇನಾಗಬೇಕಾಗೈತಿ. ಇದು ಏನೋ ಕೇಳ್ಬೇಕಂದೆ ನಾನು. ಹೌದು, ಆಫೀಸ್ಗೆ ಹೊಂಟ ಮೇಲೆ ಮುಂದೇನಾ? ಪೆನ್ ಇಟ್ಕೊಂಡಿನಿ. ಅಲ್ಲ, ಆಫೀಸ್ಗೆ ಹೊಂಟ ಮೇಲೆ ಮುಂದೆ ಏನಂತ ಕೇಳ್ತಿಯಲ್ಲ? ಹನಿಮೂನು. ಸಣ್ಣ ಹುಡುಗರು ಹತ್ತಂಗತ್ತಾಗ ಮಾವರ ಹತ್ತಿಯರ್ ಬಂದಿಗಿಂದ ರೀಪ. ನಿಮ್ಮ ತಂಗಿ ಅಂತರು 3 ಹೊತ್ತು ಇತ್ತಾಗ ಬರೋದು ಓಡೋಗೋದು ಮಾಡ್ತಿರ್ತಾಳ ರೀ. ಸರ್ಕು ರೀ. ಅಲ್ಲ ಸರಿತೀನಿ, ನಮ್ಮ ತಂಗಿ ಇವತ್ತು ಎಕ್ಸಾಮ್ ಐತಿ, ಅದಕ್ಕೆ ಎಕ್ಸಾಮ್ಗೆ ಹೋಗ್ಯಾಳಕ್ಕೆ. ಓಹೋ, ಅದಕ್ಕೆ ಸಾಹೇಬ್ರಿಗೆ ಭಾರಿ ಧೈರ್ಯ ಬಂದ್ಬಿಟ್ಟತಿ. ನನಗೆ ಗೊತ್ತಿಲ್ಲಲ್ಲ ಆಕೆ ಎಕ್ಸಾಮ್ಗೆ ಹೋಗಿದ್ದೆ. ನನಗೂ ಗೊತ್ತಾಕಿದ್ದಿಲ್ಲ. ಹೋಗ್ಬರ್ತೇನೆ ಅಂತ ಹೇಳತ್ತಿದ್ಲ, ಅವಾಗ ಕೇಳಿಸ್ಕೊಂಡೆ. ಅದು ಬಿಡಿ, ಈಗ ಹನಿಮೂನ್ಗೆ ಎಲ್ಲಿ ಹೋಗುದು, ಯಾವಾಗ ಹೋಗುದು? ನೀ ಹಿಂಗೆ ಆಫೀಸ್ಗೆ ಹೋಗಿ ಸೆಟ್ಲ್ ಆದೆ ಅಂದ್ರೆ ಈಗ ಮುಗೀತು. ನೀನು ಆಫೀಸ್ನಾಗ ಕೆಲಸ ಐತಿ, ಪೆಂಡಿಂಗ್ ಐತಿ, ನನ್ನ ವರ್ಕ್ ಐತಿ, ನಾ ಬರಂಗಿಲ್ಲ ಅಂತಿ. ಅದಕ್ಕೆ ಹನಿಮೂನ್ಗೆ ಹೋಗಿ ಬಂದ್ಮೇಲೆ ಆಫೀಸಿಗೆ ಹೋಗೋದು ಸ್ಟಾರ್ಟ್ ಮಾಡಿದ್ರೆ ಅಕ್ಕಿತ್ತಲ್ಲ. ಬೇಡ, ಮಾವರಿಗೆ ನಾನು ಸೋಮವಾರಿಂದ ಬರ್ತೇನೆ ಅಂತ ಹೇಳೇನೆ. ಅದಕ್ಕೆ ಹನಿಮೂನಿಗೆ ಹೋಗ್ಲಾರ್ದ ನಾನಂತರೂ ಎಲ್ಲೂ ಬರಲ್ಲ, ನೀನು ಕಳ್ಸಲ್ಲ. ಆಫೀಸಿಗೆ ಬೇಡ ಅಂದ್ರೆ ಬೇಡ, ನಮ್ಮ ಅಪ್ಪಗೆ ಹೇಳ್ತೇನೆ ತಡಿ. ಯಪ್ಪ, ನೀವಾದ್ರೂ ಹನಿಮೂನಿಗೆ ಹೋಗಿದ್ರು ಏನ, ನಮ್ಮನ್ನು ಕಳಿಸ್ರಿ ಅಂತೇಳಿ. ನಾವೆಲ್ಲೂ ಹೋಗಿಲ್ಲಪ್ಪ. ಅದು ಅಪ್ಪ ಆಫೀಸಿಗೆ ಲೇಟ್ ಆಗೈತೆ ಅಂದ್ರು ಇನ್ನೂ ಮೇಕಪ್ ಮಾಡ್ಕೊಂತ ನಿಂತಾಳಪ್ಪ. ಅದು ಮಾರ, ಅದು ಅದು ಬಂದೆ. ಅಲ್ಲಿ ಯಾಕೆ ಇಷ್ಟು ಗಾಬರಿ ಇಕ್ಕಿರೋ ಮರ? ಬಿಡ್ರಿ, ಈಗೇನ ಹನಿಮೂನ್ಗೆ ಹೋಗ್ಬೇಕನ? ಅದು ಅಪ್ಪ ಸಾಕೆ ಪೇ ಅಂತ ಗಾಡಿ ಕೇರಿಬೇಡ. ಅಲ್ಲಿ ನೋಡಲ್ಲಿ ಪೇಂಟ್ ಕೀಳಾಕತ್ತತಿ ಏನ. ನನಗಷ್ಟು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿ. ಮಕ್ಕಳನ್ನ ಇಷ್ಟು ಗ್ರ್ಯಾಂಡ್ ಆಗಿ ಮದ್ವಿ ಮಾಡೀನಿ, ಹನಿಮೂನಿಗೆ ಕಳ್ಸ್ಬೇಕನ್ನೋದು ನಂಗೆ ಯೋಚನೆ ಬರಂಗಿಲ್ಲ ಅಂತ ತಿಳ್ಕೊಂಡಿ.
ಆಲ್ರೆಡಿ ನಾನು ಪ್ಲಾನ್ ಮಾಡೀನಿ. ನೀವ್ ಯಾವ ಸಿಟಿ ಅಂತ ಹೇಳಿದ್ರೆ ಮಾತ್ರ ನಾನು ಅದಕ್ಕೆ ಟಿಕೆಟ್ ಹಾಕಿಸ್ತೀನಿ ಅಷ್ಟೇ, ಮತ್ತೇನಿಲ್ಲ. ಆಫೀಸ್ಗೂ ಅಷ್ಟೇ, ಈಗ ಒಂದೆರಡು ದಿನ ಬರ್ತೀನಿ ಅನ್ನೋ ಬರ್ವಳ್ಳಕ್ಕ ನೀವು ಯಾವ್ದು ಸಿಟಿ ಏನು ಸೆಲೆಕ್ಟ್ ಮಾಡ್ಕೊರಿ, ಬೇಕಾದ್ರೆ ಅಲ್ಲಿಗೆ ಆಮೇಲೆ ಆಫೀಸ್ ಬಿಟ್ಟು ಹೋಗಿ ಬರಕ್ ಬರ್ತೈತಿ. ಆದಿತ್ಯಗೂ ಹೇಳೀನಿ, ಅನುನ್ ಕೇಳಪ್ಪ, ಆಕಿಗೆ ಎಲ್ಲಿ ಹೋಗ್ಬೇಕಂತ ಆಸೆ ಐತಿ ಅಲ್ಲೇ ಹೋಗಿ ಬರುವಂತ್ರಿ ಅಂತನೂ ಹೇಳೀನಿ. ಹೌದಾ? ಏ ಅಪ್ಪ, ನಿಜವಾಗ್ಲೂ ನಿಮ್ಗೆ ಒಳ್ಳೆ ನಾಲೆಡ್ಜ್ ಐತಿ. ಏನಂದಿ? ಅಪ್ಪ, ಐ ಲವ್ ಯು. ಏನ್ ಹುಡುಗರು ಏನು, ಯಾರಿಂದ ಫೋನ್ ಇಲ್ಲೇ ಬಿಟ್ಟಿ ನೋಡ, ಬ್ಯಾಗು ಇಲ್ಲೇ ಐತಿ. ಹಾ ಅಪ್ಪ, ನೀವ್ ಹೊರಗ್ ಬಂದ್ರ ಇಲ್ಲೇ ಗ್ವಾಡಿ ಬಾಜು ಕಡ್ಕೊಂಡಾಳ ಈಕಿ ಪಾರ್ವತಿ. ಈಕಿ ಒಳಗ್ ಹೋಗಿ ಬ್ಯಾಗ್ ತಗೊಂಡ್ ಅಯ್ಯೋ ದೇವ್ರೆ, ಅಷ್ಟೊಂದು ನಾಚಿಕಿನ. ಆಯ್ತಾಯ್ತು, ನಾನು ಹೊರಗೆ ಹೋಗ್ತೀನಿ ತಗೋ. ಹಬ್ಬ, ಥೂ, ಏನು ಅಸಹ್ಯನಪ್ಪ. ಇವರೊಬ್ಬರ ತಗ ಹೊತ್ತಿಲ್ಲ ಗೊತ್ತಿಲ್ಲ, ಯಾವಾಗಂದ್ರೆ ಅವ ಕೈ ಹಿಡ್ಕೊಂಡೆ ಕಾಲು ಹಿಡ್ಕೊಂಡೆ ಮಾಡಕತ್ತಿ ಬಿಡ್ತಾರ ತಗ. ಥೂ, ಮನೆ ಒಳಗೆಲ್ಲ ನೋಡಂಗ ಅಸಹ್ಯ ಆತಗ. ಹಾಯ್ ಪಾರು. ಅಲ್ಲ ನಿಂದ್ರಿ, ನಿಮ್ಗೆ ಏನು ಖಬರ್ ಇಲ್ಲನ್ರಿ? ನಂಗೆ ಎಷ್ಟು ಮುಜುಗರ ಅದು ಗೊತ್ತ, ನಮ್ಮ ಮಾವಾರ ಬಂದಾಗ ನಂಗೆ ಇದೆಲ್ಲ ಇಷ್ಟ ಆಗಂಗಿಲ್ರಿ. ಅಲ್ಲ, ಅದಕ್ಕೊಂದು ಹೊತ್ತು ಗೊತ್ತಂತ ಇರ್ತೈತಿ. ಅದು ಅಲ್ಲದೆ ಆಫೀಸ್ಗೆ ಹೋಗ್ಬೇಕಂತ ತಯಾರಾಗತ್ತೇವತ್ತಾಗ ಬೇಜಾರು ಮಾಡ್ಕೋಬೇಡ್ರಿ, ನಂಗೆ ಇದೆಲ್ಲ ಇಷ್ಟ ಆಗಂಗಿಲ್ಲ ಪಿ. ಆತ ಸಿಟ್ಟಾಬಿಡ, ನಂಗೆ ಗೊತ್ತಾತ್ ನಿಂಗೆ ಮುಜುಗರ ಆತಂತೇಳಿ. ಸರಿ, ನನಗೆ ಅಷ್ಟೊಂದು ಮುಜುಗರ ಆತೀನಿ, ನಿನಗೆ ಆಗಂಗಿಲ್ಲನ? ಆಯ್ತಾಯ್ತು. ಈಗ ಅಪ್ಪ ಹೇಳೈತಿ, ಹನಿಮೂನ್ಗೆ ಎಲ್ಲಿ ಹೋಗಿರಿ ಹೇಳ್ರಿ, ನಾನು ಟಿಕೆಟ್ ಹಾಕಿಸ್ತೀನಿ ಅಂತೇಳಿ. ಅದಕ್ಕೆ ಅನು ಅಕ್ಕ ಮತ್ತು ನೀನು ಅದೇನು ಮಾತಾಡ್ರಿ. ಆದಿತ್ಯ ಬಾವ ಮತ್ತು ನಾನು ಏನು ಮಾಡೋಕ್ಕಾಗಲ್ಲ, ಬಡಬಾಯಿ ಗಂಡುಗಳು. ನೀವು ಎಲ್ಲಿ ಕರಿತೀರಿ ಅಲ್ಲಿ ಬರ್ತೇವೆ ನಾವು. ನಮಗೇನು ಎಲ್ಲಿ ಹೋದ್ರೆ ಏನು, ಹೌದಿಲ್ಲ? ಅದಕ್ಕೆ ಏಕಾಂತವಾಗಿ ಹೋಗಿ ಬರ್ಬೇಕು ಅಷ್ಟೇ. ನೀವು ಯಾವ ಸಿಟಿ ಹೇಳ್ತಿರಲ್ಲ, ಬ್ಯೂಟಿಫುಲ್ ಆಗಿರೋಂಥ ಚಲೋದು ಮಾತಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊರಿ, ಹೋಗ್ಬರ್ರಿ. ನನಗದೆಲ್ಲ ಗೊತ್ತಾಗಲ್ಲ ರೀ, ನೀವು ಯಾವ್ದು ಹೇಳ್ತೀರೋ ಅದು. ನೀವು ಯಾವ್ದು ಹೇಳ್ತೀರ ಅದು. ಅಲ್ಲಿ ನಿನಗೊಂದು ಡ್ರೀಮ್, ಈ ಸಿಟಿ ಹಿಂಗೆ ಹೋಗ್ಬೇಕು, ಡ್ರೀಮ್ ಒಂದು ಇಂಥಲ್ ಕಡೆ ಹೋಗ್ಬೇಕಂತ ಆಸೆ ಇರ್ತದೆ ಇಲ್ಲ, ಅದನ್ನು ಹೇಳ. ಸರಿ, ನಾನು ಮಾತಾಡ್ಕೊಂಡು ಹೇಳ್ತೇವೆ. ಸರಿ ಬಾ, ಕಾರ್ ತಿರ್ಗಿಸ್ತೀನಿ, ಅಪ್ಪನ ಕರ್ಕೊಂಬಾ. ಅಯ್ಯೋ ರೀ, ಮೊಬೈಲಾ? ನೀನೇ ತಗೊಂಬಾ.